ರಾಶಿಯವರೇ ನಮಸ್ಕಾರ ಸ್ನೇಹಿತರೆ ಈ ಮೂರು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತವೆ. ಹೌದು ಸ್ನೇಹಿತರೆ, ಸಮಯವು ಕಡಿಮೆ ಉಳಿದಿದೆ. ಈಗಲೇ ವಿಡಿಯೋ ನೋಡಿ, ಇಲ್ಲದಿದ್ದರೆ ಪಶ್ಚಾತ್ತಾಪ ಪಡುತ್ತೀರಾ. ಏಕೆಂದರೆ ವಿಷಯವು ಮಿತಿಯನ್ನು ದಾಟಿದೆ. ಆದ್ದರಿಂದ ಎಚ್ಚರಿಕೆಯಿಂದ ಇರಿ ಮತ್ತು ಈ ವಿಡಿಯೋವನ್ನು ಕೊನೆವರೆಗೂ ಖಂಡಿತವಾಗಿಯೂ ನೋಡಿ. ನೀವು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ನಿಮ್ಮ ಜೀವನದ ಬಗ್ಗೆ ಹೀಗೆ ವಿಷಯವು ಅರ್ಥವಾಗುತ್ತದೆ. ಅದನ್ನು ಭವಿಷ್ಯ ನೀವು ಮೊದಲು ಎಂದಿಗೂ ನಿಮ್ಮ ಜೀವನದಲ್ಲಿ ಅನುಭವಿಸಿರುವುದಿಲ್ಲ. ಹೌದು ಸ್ನೇಹಿತರೆ, ಇದು ಕೇವಲ ಒಂದು ಸಾಮಾನ್ಯ ರಾಶಿ ಫಲವಲ್ಲ, ಬದಲಾಗಿ ಆತ್ಮವಿಶ್ವಾಸ, ತಾಳ್ಮೆ ಮತ್ತು ಸಕಾರಾತ್ಮಕ ಶಕ್ತಿಯ ಸಂದೇಶವಾಗಿದೆ. ಸ್ನೇಹಿತರೆ, ಕಳೆದ ಕೆಲವು ಸಮಯದಿಂದ ನಿಮ್ಮ ಜೀವನದಲ್ಲಿ ಬರುತ್ತಿದ್ದ ಅಡೆತಡೆಗಳು, ಗೊಂದಲಗಳು ಮತ್ತು ಮಾನಸಿಕ ಒತ್ತಡಗಳಲ್ಲಿ ಈಗ ನಿಧಾನವಾಗಿ ಬದಲಾವಣೆಯ ಸಂಕೇತಗಳು ಕಾಣಿಸುತ್ತಿವೆ. ಅನೇಕ ಬಾರಿ ನಿಮಗೆ ಅನಿಸುತ್ತಿತ್ತು, ಶ್ರಮದ ಫಲವು ಸಿಗುತ್ತಿಲ್ಲ, ಜನರು ನಿಮಗೆ ಬೆಲೆ ಕೊಡುತ್ತಿಲ್ಲ, ಅದೃಷ್ಟವು ನಿಮ್ಮ ಜೊತೆಗಿಲ್ಲ ಎಂದು. ಆದರೆ ಸ್ನೇಹಿತರೆ, ನೆನಪಿಡಿ, ಪ್ರತಿಯೊಂದು ಕಠಿಣ ಸಮಯವು ಶಾಶ್ವತವಾಗಿರುವುದಿಲ್ಲ. ಸಮಯವು ತಿರುವು ಪಡೆದಾಗ ಅದೇ ದಾರಿಗಳು ತೆರೆಯುತ್ತವೆ. ಅವು ಮೊದಲು ಮುಚ್ಚಿದಂತೆ ಕಾಣುತ್ತಿದ್ದವು. ಆದ್ದರಿಂದ ಸ್ನೇಹಿತರೆ, ಈ ಸಮಯದಲ್ಲಿ ಅತ್ಯಂತ ಅಗತ್ಯವಾದದ್ದು ನಿಮ್ಮ ಮನಸ್ಸು ದುರ್ಬಲಗೊಳಿಸಲು ಬಿಡಬೇಡಿ. ನಿಮ್ಮ ಅತಿ ದೊಡ್ಡ ಶಕ್ತಿಯು ನಿಮ್ಮ ತಾಳ್ಮೆಯೇ ಮತ್ತು ಇದೇ ತಾಳ್ಮೆಯು ನಿಮ್ಮನ್ನು ಆ ಗುರಿಯವರೆಗೆ ತಲುಪಿಸುತ್ತದೆ. ಅದಕ್ಕಾಗಿ ನೀವು ತುಂಬಾ ಸಮಯದಿಂದ ಕಾಯುತ್ತಿದ್ದೀರಿ. ಸ್ನೇಹಿತರೆ, ನೀವು ನಿಜವಾದ ಮನಸ್ಸಿನಿಂದ ಈಶ್ವರನಲ್ಲಿ ವಿಶ್ವಾಸವನ್ನು ಇಟ್ಟಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಶ್ರದ್ಧೆಯಿಂದ ಜೈ ಮಾತಾಜಿ ಎಂದು ಖಂಡಿತವಾಗಿಯೂ ಬರೆಯಿರಿ. ಇದು ಶ್ರದ್ಧೆ ಒಂದು ಚಿಕ್ಕ ಭಾವನೆಯಾಗಿದೆ. ನೀವು ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಒತ್ತಿರಿ. ಇದರಿಂದ ಮುಂದಿನ ಮಹತ್ವದ ವಿಡಿಯೋಗಳು ನಿಮ್ಮಿಂದ ತಪ್ಪುವುದಿಲ್ಲ. ಈಗ ಮಾತನಾಡೋಣ ಆ ಸಮಯದ ಬಗ್ಗೆ. ಅದು ನಿಮಗೆ ನಿಧಾನವಾಗಿ ಬದಲಾಗುತ್ತಿದೆ. ಗ್ರಹಗಳ ವರ್ತಮಾನ ಸ್ಥಿತಿಯು ಈ ಸಂಕೇತವನ್ನು ನೀಡುತ್ತಿದೆ. ತುಂಬಾ ಸಮಯದಿಂದ ಅಂಟಿಕೊಂಡಿದ್ದ ಕೆಲಸಗಳಲ್ಲಿ ಚಲನೆಯು ಬರಲು ಶುರುವಾಗುತ್ತದೆ. ಕೆಲವರಿಗೆ ವೃತ್ತಿ ಜೀವನದಲ್ಲಿ ಹೊಸ ಜವಾಬ್ದಾರಿಯು ಸಿಗಬಹುದು. ಕೆಲವರಿಗೆ ಕೆಲಸ ಬದಲಾಯಿಸುವ ಅವಕಾಶವೂ ಸಿಗುತ್ತದೆ. ಹಾಗೆ ಕೆಲವರಿಗೆ ವ್ಯಾಪಾರದಲ್ಲಿ ಹೊಸ ಜನರೊಂದಿಗೆ ಜೋಡಣೆಯಾಗುವ ಸಮಯವು ರೂಪುಗೊಳ್ಳುತ್ತಿದೆ. ಸ್ನೇಹಿತರೆ, ಯಶಸ್ಸು ಒಂದೇ ದಿನದಲ್ಲಿ ಸಿಗಬೇಕೆಂದಿಲ್ಲ, ಆದರೆ ಇಷ್ಟಂತೂ ಖಚಿತ, ಈಗ ಶ್ರಮದ ಫಲಿತಾಂಶವು ಮೊದಲಿಗಿಂತ ಉತ್ತಮವಾಗಿ ಸಿಗಲು ಶುರುವಾಗುತ್ತದೆ. ನೀವು ಹಿಂದಿನ ಸಮಯದಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿದ್ದರೆ ಅವುಗಳ ಪರಿಣಾಮವು ಮುಂದಿನ ದಿನಗಳಲ್ಲಿ ಕಾಣಲು ಶುರುವಾಗುತ್ತದೆ. ಆರ್ಥಿಕ ವಿಷಯಗಳಲ್ಲಿ ನಿಧಾನವಾಗಿ ಪರಿಹಾರವು ಸಿಗುವ ಸಂಕೇತಗಳಿವೆ. ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳಬಹುದು. ಯಾವುದೋ ಹಳೆಯ ಸಂಪರ್ಕದಿಂದ ಲಾಭ ಸಿಗಬಹುದು ಅಥವಾ ಆದಾಯದ ಹೊಸ ಮೂಲವು ರೂಪುಗೊಳ್ಳುವ ಸಾಧ್ಯತೆ ಇದೆ. ಆದರೆ ಸ್ನೇಹಿತರೆ, ನೆನಪಿಡಿ, ಹಣವು ಅಲ್ಲಿ ಮಾತ್ರ ನಿಲ್ಲುತ್ತದೆ ಎಲ್ಲಿ ವಿವೇಕ ಮತ್ತು ಶಿಸ್ತು ಇರುತ್ತದೆ. ಆದ್ದರಿಂದ ಆತುರದಲ್ಲಿ ಯಾವುದೇ ದೊಡ್ಡ ಆರ್ಥಿಕ ನಿರ್ಧಾರವನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಸ್ನೇಹಿತರೆ, ಸಂಬಂಧಗಳ ಬಗ್ಗೆ ಮಾತನಾಡಿದರೆ ಕೆಲವು ಅಪಾರ್ಥಗಳು ನಿಧಾನವಾಗಿ ಕೊನೆಗೊಳ್ಳಬಹುದು. ದೂರವಾಗಿತ್ತು ಅವರೊಂದಿಗೆ ಮಾತುಕತೆ ಹೊಸ ಅವಕಾಶವು ತೆರೆಯಬಹುದು. ನೀವು ವಿವಾಹಿತರಾಗಿದ್ದರೆ ಕುಟುಂಬದೊಂದಿಗೆ ಸಮಯ ಕಳೆಯುವುದು ನಿಮಗೆ ಶುಭಕರವಾಗಿರುತ್ತದೆ. ಅವಿವಾಹಿತರಾಗಿದ್ದರೆ ಹೊಸ ಪರಿಚಯಗಳು ಭವಿಷ್ಯದಲ್ಲಿ ಮಹತ್ವದಾಗಿ ಸಾಬೀತಾಗಬಹುದು. ಆದರೆ ಪ್ರತಿಯೊಂದು ಸಂಬಂಧದಲ್ಲಿ ವಿಶ್ವಾಸ ಮತ್ತು ಸಂಯಮವು ಕಾಪಾಡಿಕೊಳ್ಳುವುದು ಅತ್ಯಂತ ಅಗತ್ಯವಾಗಿರುತ್ತದೆ. ಆರೋಗ್ಯದ ವಿಷಯದಲ್ಲೂ ಸ್ವಲ್ಪ ಗಮನ ಹರಿಸಬೇಕಾಗುತ್ತದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ನಿರಂತರ ಒತ್ತಡ, ಅನಿಯಮಿತ ದಿನಚರಿ ಮತ್ತು ಸಾಕಷ್ಟು ನಿದ್ದೆ ಇಲ್ಲದ ಕಾರಣದಿಂದ ದೇಹವನ್ನು ದುರ್ಬಲಗೊಳಿಸಬಹುದು. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯಿರಿ, ಸಾಕಷ್ಟು ನೀರು ಕುಡಿಯಿರಿ ಮತ್ತು ನಿಮ್ಮ ಮನಸ್ಸು ಅನಗತ್ಯ ಚಿಂತೆಗಳಿಂದ ದೂರವಿಡಲು ಪ್ರಯತ್ನಿಸಿ. ಮನಸ್ಸು ಶಾಂತವಾಗಿದ್ದಾಗ ಮಾತ್ರ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯು ಹೆಚ್ಚಾಗುತ್ತದೆ. ಮುಂದಿನ ಸಮಯದಲ್ಲಿ ಕೆಲವು ಅವಕಾಶಗಳು ಸಿಗಬಹುದು. ಅವುಗಳ ಬಗ್ಗೆ ನೀವು ಮೊದಲು ಎಂದಿಗೂ ಯೋಚಿಸಿರುವುದಿಲ್ಲ. ಆದ್ದರಿಂದ ಸ್ನೇಹಿತರೆ, ಯಾವುದೇ ಚಿಕ್ಕ ಅವಕಾಶವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಅನೇಕ ಬಾರಿ ಜೀವನದಲ್ಲಿ ಅತಿ ದೊಡ್ಡ ಯಶಸ್ಸು ಒಂದು ಚಿಕ್ಕ ಹೆಜ್ಜೆಯಿಂದ ಶುರುವಾಗುತ್ತದೆ. ಕುಟುಂಬದ ಹಿರಿಯರ ಸಲಹೆಯು ಈ ಸಮಯದಲ್ಲಿ ನಿಮಗೆ ಉಪಯುಕ್ತವಾಗಿ ಸಾಬೀತಾಗಬಹುದು. ಅವರ ಅನುಭವವನ್ನು ಗೌರವಿಸಿ ಮತ್ತು
ಆತುರದಲ್ಲಿ ಯಾರ ಮಾತನ್ನು ತಿರಸ್ಕರಿಸಬೇಡಿ. ಸ್ನೇಹಿತರೆ, ಯಾವುದೋ ಹಳೆಯ ವಿವಾದವನ್ನು ಕೊನೆಗೊಳಿಸುವ ಅವಕಾಶವು ಸಿಕ್ಕರೆ ಅಹಂಕಾರವನ್ನು ಬಿಟ್ಟು ಪರಿಹಾರದ ದಿಕ್ಕಿನಲ್ಲಿ ಹೆಜ್ಜೆ ಇಡಿ. ಇದೇ ವಿವೇಕವು ನಿಮ್ಮ ಜೀವನವನ್ನು ಮುಂದೆ ಕೊಂಡೊಯ್ಯುವಂತೆ ಮಾಡುತ್ತದೆ. ಈಗ ಒಂದು ಚಿಕ್ಕ ವಿಷಯವು, ಅದನ್ನು ನೀವು ಯಾವಾಗಲೂ ನೆನಪಿನಲ್ಲಿಡಬೇಕು. ಇತರರೊಂದಿಗೆ ನಿಮ್ಮ ಹೋಲಿಕೆಯನ್ನು ಮಾಡಬೇಡಿ. ಪ್ರತಿಯೊಬ್ಬ ವ್ಯಕ್ತಿಯ ಸಮಯವು ಬೇರೆ ಮತ್ತು ಪ್ರತಿಯೊಬ್ಬರ ಗುರಿಯೂ ಬೇರೆ. ನಿಮ್ಮ ಸಮಯವು ಬರುತ್ತದೆ, ಆದರೆ ಅದಕ್ಕೆ ತಾಳ್ಮೆ ಮತ್ತು ನಿರಂತರ ಪ್ರಯತ್ನ ಎರಡೂ ಅಗತ್ಯ. ಈಶ್ವರನ ಮೇಲೆ ವಿಶ್ವಾಸವಿಡಿ, ನಿಮ್ಮ ಕರ್ಮದ ಮೇಲೆ ಭರವಸೆ ಇಡಿ ಮತ್ತು ನಕಾರಾತ್ಮಕ ಜನರಿಂದ ದೂರವಿರಿ. ಸಾಧ್ಯವಾದರೆ ಪ್ರತಿದಿನ ಕೆಲವು ನಿಮಿಷ ಪ್ರಾರ್ಥನೆ ಅಥವಾ ಧ್ಯಾನಕ್ಕಾಗಿ ತೆಗೆದುಕೊಳ್ಳಿ. ಇದರಿಂದ ಮನಸ್ಸು ಸ್ಥಿರವಾಗುತ್ತದೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಉತ್ತಮವಾಗುತ್ತದೆ. ಮಂಗಳವಾರ ಅಥವಾ ಶನಿವಾರದ ದಿನ ಶ್ರದ್ಧೆಯಿಂದ ಹನುಮಾನ್ಜಿಯ ಸ್ಮರಣೆಯನ್ನು ಮಾಡುವುದು ಮತ್ತು ನಿಮ್ಮ ಸಾಮರ್ಥ್ಯದ ಪ್ರಕಾರ ಯಾವುದೋ ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚಿಸಬಹುದು. ಕೊನೆಯಲ್ಲಿ ಸ್ನೇಹಿತರೆ, ನಿಮಗೆ ಯಾವುದೇ ತೊಂದರೆ ಸಮಸ್ಯೆಗಳು ಬರುತ್ತಿದ್ದರೆ ನೀವು ಭಗವಾನ್ ಭೋಲೆನಾಥರ ಚರಣಗಳಿಗೆ ಹೋಗಿ. ಯಾರು ತಾಳ್ಮೆ, ಶ್ರಮ ಮತ್ತು ಸಕಾರಾತ್ಮಕ ಯೋಜನೆಯೊಂದಿಗೆ ಮುಂದುವರಿಯುತ್ತಾರೋ ಅವರಿಗೆ ಹೊಸ ಅವಕಾಶಗಳು ಖಂಡಿತವಾಗಿಯೂ ರೂಪುಗೊಳ್ಳುತ್ತವೆ. ಆದ್ದರಿಂದ ನಿರಾಶರಾಗಬೇಡಿ. ಸ್ನೇಹಿತರೆ, ನಿಮ್ಮ ಗುರಿಯ ಮೇಲೆ ಗಮನವನ್ನು ಕಾಪಾಡಿಕೊಳ್ಳಿ ಮತ್ತು ವಿಶ್ವಾಸದಿಂದ ಮುಂದುವರಿಯುತ್ತಾ ಇರಿ. ನೆನಪಿಡಿ, ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಕೆಲವು ಅವಕಾಶಗಳು ಬರುತ್ತವೆ. ಅವು ಮೊದಲ ನೋಟದಲ್ಲಿ ಸಾಮಾನ್ಯವಾಗಿ ಕಾಣಿಸುತ್ತವೆ, ಆದರೆ ಅದೇ ಅವಕಾಶಗಳು ಭವಿಷ್ಯದಲ್ಲಿ ದೊಡ್ಡ ಯಶಸ್ಸಿನ ಅಡಿಪಾಯವಾಗಬಹುದು. ಆದ್ದರಿಂದ ಯಾವುದೇ ಹೊಸ ಕೆಲಸವನ್ನು ಯೋಚಿಸದೆ ತಿರಸ್ಕರಿಸಬೇಡಿ. ಸ್ನೇಹಿತರೆ, ಯಾರು ನಿರಂತರವಾಗಿ ಶ್ರಮಿಸುತ್ತಾರೋ ಅವರ ಜೀವನದಲ್ಲಿ ಸಮಯವು ನಿಧಾನವಾಗಿ ಫಲಿತಾಂಶಗಳನ್ನು ತರಲಿದೆ. ನೀವು ಯಾವುದೋ ಪರೀಕ್ಷೆ, ಕೆಲಸ, ವ್ಯಾಪಾರ ಅಥವಾ ಹೊಸ ಕೆಲಸದ ತಯಾರಿ ಮಾಡುತ್ತಿದ್ದರೆ ನಿಮ್ಮ ಗಮನವನ್ನು ಹರಿದು ಬಿಡಬೇಡಿ. ಎಷ್ಟು ಹೆಚ್ಚು ಶಿಸ್ತಿನಿಂದ ಇರುತ್ತೀರೋ ಅಷ್ಟು ಬಲವಾಗಿ ಮುಂದುವರಿಯುತ್ತೀರಿ. ಅನೇಕ ಬಾರಿ ನಿಮಗೆ ಅನಿಸುತ್ತದೆ ಬರುವ ಜನರು ನಿಮ್ಮ ಶ್ರಮದ ಶ್ರೇಯಸ್ಸನ್ನು ಪಡೆಯುತ್ತಾರೆ ಎಂದು, ಆದರೆ ಅದರಿಂದ ಇತರರ ಮಾತುಗಳಿಗಿಂತ ಹೆಚ್ಚಾಗಿ ನಿಮ್ಮ ಗುರಿಯ ಮೇಲೆ ಗಮನವಿಡಿ. ಸ್ನೇಹಿತರೆ, ಕುಟುಂಬದಲ್ಲಿ ಯಾವುದೋ ವಿಷಯದ ಬಗ್ಗೆ ಒತ್ತಡವಿದ್ದರೆ ಶಾಂತ ಮನಸ್ಸಿನಿಂದ ಮಾತನಾಡಲು ಪ್ರಯತ್ನಿಸಿ. ಕಠಿಣ ಪದಗಳು ಅನೇಕ ಬಾರಿ ಹೀಗೆ ದೂರವನ್ನು ಸೃಷ್ಟಿಸುತ್ತವೆ. ಅದನ್ನು ತುಂಬಲು ಬಹಳ ಸಮಯ ಹಿಡಿಯುತ್ತದೆ. ಆದ್ದರಿಂದ ತಾಳ್ಮೆ ಮತ್ತು ವಿವೇಕವನ್ನು ನಿಮ್ಮ ಅತಿ ದೊಡ್ಡ ಶಕ್ತಿಯನ್ನಾಗಿ ಮಾಡಿಕೊಳ್ಳಿ. ಆರ್ಥಿಕ ವಿಷಯಗಳಲ್ಲಿ ಯಾವುದೋ ಹೊಸ ಪ್ರಸ್ತಾಪವು ಸಿಕ್ಕರೆ ಅದನ್ನು ಚೆನ್ನಾಗಿ ಪರೀಕ್ಷಿಸಿಯೇ ನಿರ್ಧಾರ ತೆಗೆದುಕೊಳ್ಳಿ. ಮಾಹಿತಿ ಇಲ್ಲದೆ ಯಾವುದೇ ಹೂಡಿಕೆ ಅಥವಾ ಒಪ್ಪಂದದ ಹೆಜ್ಜೆಯನ್ನು ಇಡುವುದನ್ನು ತಪ್ಪಿಸುವುದು ಉತ್ತಮ. ನಿಧಾನವಾಗಿ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ರೂಪುಗೊಳ್ಳುತ್ತವೆ ಮತ್ತು ನಿಮಗೆ ಅನಿಸುತ್ತದೆ ಯಾವ ತೊಂದರೆಗಳು ನಿಮ್ಮನ್ನು ತಡೆದಿದ್ದವೋ ಅದೇ ತೊಂದರೆಗಳು ನಿಮ್ಮನ್ನು ಮೊದಲಿಗಿಂತ ಹೆಚ್ಚು ಬಲಶಾಲಿಯಾಗಿಯೂ ಮಾಡುತ್ತವೆ. ಸ್ನೇಹಿತರೆ, ಆರೋಗ್ಯಕ್ಕೂ ಆದ್ಯತೆ ನೀಡಿ. ನಿಯಮಿತ ದಿನಚರಿ, ಸಾಕಷ್ಟು ವಿಶ್ರಾಂತಿ ಮತ್ತು ಸಕಾರಾತ್ಮಕ ಯೋಚನೆಯು ನಿಮ್ಮ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಮನಸ್ಸು ಮತ್ತು ದೇಹ ಎರಡೂ ಸಮತೋಲನದಲ್ಲಿದ್ದಾಗ ಮಾತ್ರ ವ್ಯಕ್ತಿಯು ತನ್ನ ಗುರಿಯನ್ನು ವೇಗವಾಗಿ ತಲುಪಬಹುದು. ಎಂದಾದರೂ ಮನಸ್ಸು ನಿರಾಶೆಯಾದರೆ ಸ್ವಲ್ಪ ಸಮಯ ನಿಮ್ಮ ಇಷ್ಟ ದೇವರ ಸ್ಮರಣೆಯನ್ನು ಮಾಡಿ ಮತ್ತು ನಿಮಗೆ ನೀವೇ ನೆನಪಿಸಿಕೊಳ್ಳಿ, ಪ್ರತಿಯೊಂದು ಕಠಿಣ ಸಮಯದ ನಂತರ ಒಂದು ಹೊಸ ಶುರುವಾತಿರುತ್ತದೆ. ಇದೇ ವಿಶ್ವಾಸವು ನಿಮ್ಮನ್ನು ಮುಂದೆ ಕೊಂಡೊಯ್ಯುತ್ತದೆ. ಮುಂದಿನ ಸಮಯದಲ್ಲಿ ನಿಮ್ಮ ಒಳಗೆ ಒಂದು ಹೊಸ ಆತ್ಮವಿಶ್ವಾಸ ಅನುಭವಿಸಬೇಕಾಗುತ್ತದೆ. ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಮೊದಲಿಗಿಂತ ಉತ್ತಮವಾಗಿರುತ್ತದೆ ಮತ್ತು ಯಾವ ಕೆಲಸಗಳನ್ನು ನೀವು ತುಂಬಾ ಸಮಯದಿಂದ ಮುಂದೂಡುತ್ತಿದ್ದೀರೋ ಅವುಗಳನ್ನು ಪೂರ್ಣಗೊಳಿಸಿ ಪ್ರೇರಣೆಯು ಸಿಗುತ್ತದೆ. ಸ್ನೇಹಿತರೆ, ನಿಮ್ಮ ಸಮಯವನ್ನು ಗೌರವಿಸಿ. ನಿಮ್ಮ ಶ್ರಮದ ಮೇಲೆ ಭರವಸೆ ಇಡಿ ಮತ್ತು ಪ್ರತಿದಿನವನ್ನು ಹೊಸ ಅವಕಾಶದಂತೆ ಸ್ವೀಕರಿಸಿ. ಯಾರು ನಿರಂತರವಾಗಿ ಕಲಿಯುತ್ತಾರೋ ಮತ್ತು ತಮ್ಮ ಕರ್ಮದ ಮೇಲೆ ವಿಶ್ವಾಸವಿಡುತ್ತಾರೋ ಅವರಿಗೆ ಯಶಸ್ಸು ತಡವಾಗಿ ಬಂದರೂ ಖಂಡಿತವಾಗಿಯೂ ಬರುತ್ತದೆ. ಆದ್ದರಿಂದ ಸ್ನೇಹಿತರೆ, ಹಿಂದೆ ತಿರುಗಿ ಕೇವಲ ಪಾಠ ಕಲಿಯಲು ನೋಡಿ, ನಿಲ್ಲಲು ಅಲ್ಲ. ಮುಂದುವರಿಯಿರಿ, ಸಕಾರಾತ್ಮಕವಾಗಿರಿ ಮತ್ತು ವಿಶ್ವಾಸವಿಡಿ. ನಿಮ್ಮ ಒಳ್ಳೆಯ ಕರ್ಮಗಳು ನಿಮ್ಮ ಭವಿಷ್ಯವನ್ನು ಬಲಪಡಿಸುವಲ್ಲಿ ಕೊಡುಗೆಯನ್ನು ನೀಡುತ್ತವೆ ಎಂದು. ಸ್ನೇಹಿತರೆ, ಯಾರಾದರೂ ನಿಮ್ಮನ್ನು ಪ್ರಚೋದಿಸಿದರೆ, ನಿಮ್ಮನ್ನು ಪ್ರೋತ್ಸಾಹಿಸಿದರೆ ಅವರ ಮಾತುಗಳಿಗೆ ನೀವು ಬರಬೇಡಿ ಮತ್ತು ಈ ವಿಡಿಯೋವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ತಪ್ಪು ಮಾಡಬೇಡಿ ಸ್ನೇಹಿತರೆ, ಏಕೆಂದರೆ ಇದು ನಿಮ್ಮ ಕುಂಡಲಿಯ ಪರಿಶೀಲನೆಯ ನಂತರ ನಿಮ್ಮ ರಾಶಿಗೆ ಸಂಬಂಧಿಸಿದ ಎಲ್ಲ ರೀತಿಯ ಮಾಹಿತಿಗಳನ್ನು ಸಂಗ್ರಹಿಸಿ ನಿಮಗೆ ವಿಡಿಯೋದ ಮೂಲಕ ಪ್ರಸ್ತುತಪಡಿಸುತ್ತಿದ್ದೇವೆ. ಆದ್ದರಿಂದ ಈ ವಿಡಿಯೋವನ್ನು ತಮಾಷೆ ಮತ್ತು ಹಗುರವಾಗಿ ತೆಗೆದುಕೊಳ್ಳುವ ತಪ್ಪನ್ನು ಮಾಡಬೇಡಿ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಒತ್ತಿರಿ. ಸ್ನೇಹಿತರೆ, ಇದರಿಂದ ಮುಂದಿನ ವಿಡಿಯೋ ನಿಮಗೆ ಸುಲಭವಾಗಿ ಸಿಗುತ್ತವೆ ಮತ್ತು ನೀವು ಅದನ್ನು ಸುಲಭವಾಗಿ ನೋಡಬಹುದು. ಮತ್ತು ವಿಡಿಯೋವನ್ನು ಲೈಕ್ ಮಾಡಿಲ್ಲವಾದರೆ ವಿಡಿಯೋಗೆ ಒಂದು ಪ್ರೀತಿಯ ಲೈಕ್ ಮಾಡಿ. ಸ್ನೇಹಿತರೆ, ನೀವು ಭಗವಾನ್ ಭೋಲೆನಾಥರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಬಯಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ್ ಎಂದು ಖಂಡಿತವಾಗಿಯೂ ಬರೆಯಿರಿ.
ಹೌದು ಸ್ನೇಹಿತರೆ, ಈ ಸಂದೇಶವು ನಿಮ್ಮ ಮನಸ್ಸನ್ನು ತಟ್ಟಿದರೆ ಶ್ರದ್ಧೆ ಮತ್ತು ಸಕಾರಾತ್ಮಕ ಭಾವದಿಂದ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾಜಿ ಎಂದು ಖಂಡಿತವಾಗಿಯೂ ಬರೆಯಿರಿ ಮತ್ತು ನಿಮ್ಮ ಜೀವನದಲ್ಲಿ ಒಳ್ಳೆಯ ಕರ್ಮಗಳು ಹಾಗೂ ಸಕಾರಾತ್ಮಕ ಯೋಚನೆಯನ್ನು ಕಾಪಾಡಿಕೊಳ್ಳಲು ಸಂಕಲ್ಪವನ್ನು ಮಾಡಬಹುದು. ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ಪವಾಡದಂತ ಬದಲಾವಣೆ ನಡೆಯಲಿದೆ. ಅದನ್ನು ನೋಡಿ ನಿಮಗೂ ಸಂತೋಷವಾಗುತ್ತದೆ ಮತ್ತು ನನಗೂ ಕೂಡ ಸಂತೋಷವಾಗುತ್ತದೆ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ರೀತಿಯ ಸುಖ ಸೌಕರ್ಯಗಳು ಬರಲಿ ಮತ್ತು ನೀವು ಸಂತೋಷದಿಂದ ಜೀವನ ನಡೆಸಲಿ ಎಂಬುದೇ ನನ್ನ ಆಶಯ. ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದ ಮೂಲಕ ಎಲ್ಲವನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಹೌದು ಸ್ನೇಹಿತರೆ, ಈ ಸಂದೇಶವು ನಿಮ್ಮ ಮನಸ್ಸನ್ನು ತಟ್ಟಿದರೆ ಶ್ರದ್ಧೆ ಮತ್ತು ಸಕಾರಾತ್ಮಕ ಭಾವದಿಂದ ಕಮೆಂಟ್ನಲ್ಲಿ ಜೈ ಬಜರಂಗಬಲಿ ಎಂದು ಬರೆಯಿರಿ ಮತ್ತು ನಿಮ್ಮ ಜೀವನದಲ್ಲಿ ಒಳ್ಳೆಯ ಕರ್ಮಗಳು ಹಾಗೂ ಸಕಾರಾತ್ಮಕ ಯೋಜನೆಗಳನ್ನು ಕಾಪಾಡಿಕೊಳ್ಳುವ ಸಂಕಲ್ಪವನ್ನು ಮಾಡಬಹುದು. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಸಮಯಕ್ಕಾಗಿ ಕೆಲವು ಮಹತ್ವದ ಸಂಕೇತಗಳು ಮತ್ತು ಎಚ್ಚರಿಕೆಗಳ ಬಗ್ಗೆ ವಿವರವಾಗಿ ಮಾತನಾಡುತ್ತೇವೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನಿಮಗೆ ಇಂಥ ಪ್ರಮುಖ ಮತ್ತು ಜ್ಞಾನವರ್ಧಕ ವಿಡಿಯೋಗಳನ್ನು ನೋಡಲು ಇಷ್ಟವಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹೊಸ ವಿಡಿಯೋ ಬಂದಾಗ ಅದು ನಿಮ್ಮನ್ನು ಮೊದಲು ತಲುಪುತ್ತದೆ. ಹಾಗೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಬಜರಂಗಬಲಿ ಎಂದು ಖಂಡಿತವಾಗಿಯೂ ಬರೆಯಿರಿ. ಹಾಗಾದರೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ದಿನ ಶುಭವಾಗಿರಲಿ. ನೀವು ನಿಮ್ಮ ಕಾಳಜಿ ವಹಿಸಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.